ಕುಂಭರಾಶಿಯವರಿಗೆ ಸದಾ ಕಾಡುವಂತಹ ಕೆಲವಿಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ನಾವು ಒಂದು ವಿಶೇಷವಾದ ಪರಿಹಾರವನ್ನು ಮಾಡಿ ಅದ್ಭುತವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕೆಂದರೆ ನಾಳೆ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ ಇದೆ. ಯಾವ ಅಮಾವಾಸ್ಯೆ? ಅಧಿಕ ಮಾಸದ ಅಮಾವಾಸ್ಯೆ, ಕೊನೆಯ ದಿವಸ. ಅದರಲ್ಲಿ ಸೋಮವಾರ ಒಂದಿದೆ ಅಮಾವಾಸ್ಯೆ, ಅದನ್ನು ಅಮಾಸೋಮವತಿ ಅಂತ ಕರಿತೀವಿ. ಸೊ ಪವರ್ಫುಲ್, ಅಮಾವಾಸ್ಯೆಯೇ ಪವರ್ಫುಲ್, ಸೋಮವಾರ ಅಮಾವಾಸ್ಯೆ ಇನ್ನೂ ಪವರ್ಫುಲ್, ಅಧಿಕ ಮಾಸದಲ್ಲಿ ಅಮಾವಾಸ್ಯೆ, ಅಧಿಕ ಮಾಸದ ಅಮಾವಾಸ್ಯೆ, ಆದ್ದರಿಂದ ಇದು ಇನ್ನೂ ಪವರ್ಫುಲ್. ಸೊ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ 15ನೇ ತಾರೀಕು, ಜೂನ್ 15ನೇ ತಾರೀಕು ಸೋಮವಾರ. ಸೊ ಅವತ್ತಿನ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಬಗಳಾಮುಖಿ ಹೋಮ ಇದೆಯಲ್ಲ, ಇದು ಬಹಳ ವಿನೂತನವಾಗಿರ್ತಕ್ಕಂಥ ಒಂದು ಅದ್ಭುತವಾದ ವಿಭಿನ್ನವಾದಂತಹ ಒಂದು ದೇವತಾರಾಧನೆ. ಬಗಳಾಮುಖಿ ದೇವಿಯ ಆರಾಧನೆಯನ್ನು ಅಮಾವಾಸ್ಯೆ ಪರ್ವದಿನದಂದು ಮಾಡಿಕೊಂಡು ಎನರ್ಜೈಸ್ ಮಾಡಿಕೊಂಡ ಈ ಒಂದು ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟ್ ಅನ್ನು ಪ್ರತಿಯೊಬ್ಬ ಕುಂಭರಾಶಿಯವರು ಧಾರಣೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಕುಂಭರಾಶಿಯವರಿಗಿರುವ ಸಮಸ್ಯೆಗಳಿದೆಯಲ್ಲ, ಉದಾಹರಣೆಗೆ ಶತ್ರುಬಾಧೆ ಕಡಿಮೆ ಇದೆಯಾ ನಿಮಗೆ? ನಿಮ್ಮ ನೋಡಿ ಹೊಟ್ಟೆ ಹೊಡ್ಕೊಳ್ಳೋರು, ನಿಮಗೆ ದೃಷ್ಟಿ ಹಾಕೋರು, ನಿಮಗೆ ತೊಂದರೆ ಕೊಡುವಂಥವ್ರು ಎಷ್ಟಲ್ಲ. ಸೊ ಶತ್ರುಬಾಧೆ ಇದೆ, ಮಾಟಮಂತ್ರ ಸಮಸ್ಯೆಗಳಿರ್ತದೆ, ಆಮೇಲೆ ಏನು ದೃಷ್ಟಿ ದೋಷ ಇರ್ತದೆ, ಆರೋಗ್ಯ ಬಾಧೆ ಇರ್ತದೆ. ಸೊ ಎಲ್ಲ ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ನೀವು ಸಿಲುಕೊಂಡಿರ್ತೀರಿ ಯಾವಾಗಲೂ ಸಹ ಕುಂಭರಾಶಿಯವರು. ಸೊ ನಿಮಗೆ ಒಂದು 4 ರೀತಿಯ ವಿಭಿನ್ನವಾದ ವಿಶೇಷವಾದ ಉಪರತ್ನಗಳಿರತಕ್ಕಂಥ ಒಂದು ಬ್ರೇಸ್ಲೆಟ್ ಇದು ಆಯ್ತಲ್ವಾ. ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಮೊಟ್ಟ ಮೊದಲನೇದಾಗಿ ಕೃಷ್ಣವೀಟಿಕಾ ರತ್ನಗಳು. ಕುಂಭರಾಶಿಯವರ ಎಲ್ಲ ಶತ್ರುಬಾಧೆಗಳನ್ನು ಪರಿಹಾರ ಮಾಡುವ ಶಕ್ತಿ ಈ ಕೃಷ್ಣವೀಟಿಕಾ ರತ್ನಗಳಿಗಿದೆ ಆಯ್ತಲ್ವಾ. ಸೊ ಇದನ್ನು ನಾವು ಈ ಒಂದು ಬ್ರೇಸ್ಲೆಟಲ್ಲಿ ಹಾಕಿದ್ದೇವೆ. ಎರಡನೇದಾಗಿ ನಿಮ್ಮ ದೃಷ್ಟಿ ದೋಷ, ಏನೇ ಹೊಸ ತಗೊಂಡ್ರು ದೃಷ್ಟಿ. ಈಗ ಶತ್ರುಗಳೇನು ಕಡಿಮೆ ಇದ್ದಾರಾ ನಿಮಗೆ? ದುಶ್ಮನ್ ಕಾ ಹೈ ಅಂದರೆ ಊರು ತುಂಬ ಹೈ. ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲೂ ತುಂಬ ಕೊಲೀಗ್ಸ್ ಸ್ವರೂಪದಲ್ಲೋ ಮತ್ತೊಂದು ಹೈಯರ್ ಅಥಾರಿಟೀಸು ನಿಮ್ಗಿನ ಕೆಳಗಡೆ ಕೆಲಸ ಮಾಡೋರು ಯಾರ್ಯಾರೋ ಶತ್ರುಗಳಾಗಿದ್ದಾರೆ, ಏನೇನೋ ಶತ್ರುತ್ವ ಸಾಧಿಸ್ತಾ ಇದ್ದಾರೆ. ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕಸ್ಟಮರ್ಸ್ನ ಕ್ಲೈಂಟ್ಸ್ನ ಹಾಳು ಮಾಡ್ತಾ ಇದ್ದಾರೆ, ತುಂಬ ಶತ್ರುಗಳು ಸಮಸ್ಯೆಗಳು. ಆಮೇಲೆ ದೃಷ್ಟಿ, ಹೊಸ ಗಾಡಿ ತಗೊಂಡ್ರೆ ಅಥವಾ ಹಳೆ ಗಾಡಿಗೆ ರೆಡಿ ಮಾಡಿಸಿದ್ರೆ ಹೊಸ ಮೊಬೈಲು, ಅಥವಾ ಹಳೆ ಮೊಬೈಲ್ಗೆ ಹೊಸ ಪೌಚು, ಅಥವಾ ಹಳೆ ಬಟ್ಟೆನೇ ಒಗೆದ್ಬಿಟ್ಟು ನೀಟಾಗಿ ಇಸ್ತ್ರಿ ಮಾಡ್ಕೊಂಡು ಹಾಕ್ಕೊಂಡ್ರು ದೃಷ್ಟಿ, ಏನು ಮಾಡಿದ್ರು ದೃಷ್ಟಿ, ಏನು ಮಾಡದೆ ಹೋದ್ರು ದೃಷ್ಟಿ. ಏನಪ್ಪ ಈ ದೃಷ್ಟಿ ದೋಷಕ್ಕೆ ಏನು ಪರಿಹಾರನೇ ಇಲ್ವಾ ಅನ್ನೋಷ್ಟು ಟೆನ್ಷನ್ನು. ಸೊ ವ್ಯಾಘ್ರನೇತ್ರ ರತ್ನಗಳು ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುತ್ತೆ. ಜೊತೆಗೆ ಮಾಟಮಂತ್ರ ದೋಷಗಳು, ಈ ಮಾಟಮಂತ್ರ ದೋಷಗಳು ಜೊತೆಗೆ ಅಥವಾ ಎಲ್ಲೋ ಒಂದು 3 ಸಿರೋ ಜಾಗ ದಾಟ್ಕೊಂಡು ಬಂದೆ, ಅಲ್ಲೇನೋ ಬಿಸಾಕಿದ್ರು, ದಾಟ್ಬಿಟ್ಟೆ, ನನಗೇನೋ ನೆಗೆಟಿವ್ ಎನರ್ಜೀಸ್ ನಮ್ಮನ್ನು ಹಿಡ್ಕೊಬಿಡ್ತು, ಅಥವಾ ಏನೋ ಒಂದು ಕೆಟ್ಟ ಶಕ್ತಿ ಹಿಡ್ಕೊಬಿಡ್ತು, ಈ ಥರ ಸಮಸ್ಯೆಗಳಿರ್ತಾವೆ ತುಂಬ. ನಿದ್ದೆ ಬರ್ತಾ ಇಲ್ಲ, ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಬಿಚ್ಚಿ ಬೀಳ್ದಂಗೆ ಆಗ್ತಾ ಇದೆ, ಆರೋಗ್ಯ ಸರಿ ಇಲ್ಲ, ತಲೆ ಸರಿ ಇಲ್ಲ, ಏನೇನೋ ಯೋಚನೆಗಳು, ಕೆಟ್ಟ ಕೆಟ್ಟ ಯೋಚನೆಗಳು. ಸೊ ಈ ಜ್ವಾಲಾಮುಖಿ ರತ್ನ ಇದೆಯಲ್ಲ, ಇದು ನಿಮಗೆ ಈ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಡುತ್ತೆ. ಇದ್ರ ಜೊತೆಗೆ ಕುಂಭರಾಶಿಯವರಿಗೆಲ್ಲರನ್ನೂ ತಮ್ಮತ್ತ ಸೆಳೆದುಕೊಳ್ಳುವ ಶಕ್ತಿ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರಕ್ಕಿದೆ. ಆ ಮಂತ್ರದಲ್ಲಿ ಎನರ್ಜೈಸ್ ಆಗುವ ಧವಳ ರತ್ನ. ಸೊ ಧವಳ ರತ್ನಗಳು ಕುಂಭರಾಶಿಯವ್ರನ್ನ, ಎಲ್ಲರೂ ಕುಂಭರಾಶಿಯವ್ರ ಹತ್ರ ಅಟ್ರಾಕ್ಟ್ ಆಗ್ಬಿಡ್ಬೇಕು, ಆ ಥರ ಒಂದು ಶಕ್ತಿಯನ್ನು ಕೊಡುತ್ತೆ. ಸೊ ಈ 4 ವಿಧದ ವಿಶೇಷವಾದ ಉಪರತ್ನಗಳಿರ್ತಕ್ಕಂಥ ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟನ್ನು 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಬಗಳಾಮುಖಿ ಹೋಮ, ರಾಕ್ಷೋಘ್ನ ಹೋಮ, ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ, ಎಲ್ಲ ರೀತಿಯ ನೆಗೆಟಿವ್ ಎನರ್ಜೀಸ್, ಮಾಟಮಂತ್ರ, ಶತ್ರುಬಾಧಿಗೆ ಕೆಟ್ಟ ಶಕ್ತಿಗಳನ್ನು ತೆಗೆದುಹಾಕುವಂಥ, ಬೇರು ಸಮೇತ ಕಿತ್ತು ಹಾಕುವಂತಹ ಒಂದು ಅದ್ಭುತವಾದ ಹೋಮ ರಾಕ್ಷೋಘ್ನ ಹೋಮ, ಬಗಳಾಮುಖಿ ಹೋಮ, ರಾಕ್ಷೋಘ್ನ ಹೋಮ. ಅದರ ಜೊತೆಯಲ್ಲಿ ವಿಶೇಷವಾಗಿ ನಾವು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಹವನ, ಎಲ್ಲರನ್ನು ನಿಮ್ಮತ್ತ ಸೆಳೆಯುವ ಶಕ್ತಿ. ಅದರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ. ಈ ಕುಂಭರಾಶಿಯ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ. ಗುರುಬಲ ಇಲ್ಲ ನಿಮಗೆ, ಸೊ ಅದರಿಂದ ಗುರು ಶಾಂತಿ ಹೋಮ, 7.5 ಕೊನೆಯ ಭಾಗ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ. ಎಲ್ಲ ಹೋಮಗಳಲ್ಲಿ ವಿಶೇಷವಾದ ಬ್ರಾಸ್ಲೆಟನ್ನು ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಾವು ಸ್ಪೀಡ್ ಪೋಸ್ಟ್ ಮೂಲಕ
ನಿಮಗೆ ಕಳಿಸ್ಕೊಡ್ತೇವೆ. ನೋಡಿ, ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು. 15ನೇ ತಾರೀಕು ಸೋಮವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಕಳಿಸ್ಕೊಟ್ಟು ಬಿಡ್ತೇವೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ವಿಚಾರ ನೋಡಿ. ಸೊ ದಯವಿಟ್ಟು ನೀವು 15ನೇ ತಾರೀಕು ಮಧ್ಯಾಹ್ನ ಮೇಲೆ ಅಥವಾ 14ನೇ ತಾರೀಕು ಫೋನ್ ಮಾಡಿ ನನಗೆ ಈ ಬ್ರೇಸ್ಲೆಟ್ ಬೇಕು ಅಂದರೆ ನಿಮಗೆ ಸಿಗಲ್ಲ. ಏನೇ ಇದ್ರೂ 15ನೇ ತಾರೀಕು ಒಳಗಡೆ, 15ನೇ ತಾರೀಕು ಬೆಳಗ್ಗೆ ಒಳಗಡೆ ಆಗ್ಬಿಡಬೇಕು. ಸೊ 14ನೇ ತಾರೀಕೆ ಲಾಸ್ಟ್. ಸೊ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ಕುಂಭರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದನ್ನು ನೀವು ನೋಡಬಹುದಾಗಿರ್ತದೆ. ಹೋಮ್ಗಳು ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಪ್ರಸಾದವನ್ನು ಮಂಗಳವಾರ ಅಥವಾ ಬುಧವಾರ ಕಳಿಸ್ಕೊಡ್ತೇವೆ. ಪ್ರಸಾದ ನಿಮ್ಮ ಕೈ ಸೇರಿದ ನಂತರ ನೀವು ಹೆಣ್ಣು ಮಕ್ಕಳಾದ್ರೆ ಎಡಗೈಯಲ್ಲಿ, ಗಂಡು ಮಕ್ಕಳಾದ್ರೆ ಬಲಗೈಯಲ್ಲಿ ಇದನ್ನು ಧಾರಣೆ ಮಾಡ್ಕೊಂಬಿಡಿ. ಮಡಿ, ನಾನ್ ವೆಜ್ ತಿಂತೀವಿ ಅಥವಾ ಮತ್ತೊಂದೇನೋ ಹೆಂಗೆ ನಿಯಮ ಅವೆಲ್ಲ ಏನೂ ಇಲ್ಲ. ಆರಾಮಾಗಿ ಧಾರಣೆ ಮಾಡ್ಕೊಳ್ಳಿ, ಸುರಕ್ಷಿತವಾಗಿರಿ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಹಣೆಯಲ್ಲಿರಬೇಕು, ಕೈಯಲ್ಲಿ ನಿಮಗೆ ಬ್ರೇಸ್ಲೆಟ್ ಇರಬೇಕು, ಅಷ್ಟೇ, ಮುಗೀತು. ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಈ ವಿಚಾರಗಳನ್ನು ಪ್ರತಿಯೊಬ್ಬ ಕುಂಭರಾಶಿಯವರು ತಿಳಿಸಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.